ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಡಿಸೆಂಬರ್ 10, 2025 ಪ್ರಮುಖ ಸುದ್ದಿಗಳನ್ನು ಆಧರಿಸಿದ ಪ್ರಮುಖ MCQ ಪ್ರಶ್ನೆಗಳನ್ನು, ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ. ಸರಿನಾ? ಸೊ ಟೋಟಲಿ ಎಷ್ಟು ಪ್ರಶ್ನೆಗಳನ್ನು ನಾವು ಈ ಒಂದು ಸೆಷನಲ್ಲಿ ನೋಡ್ಕೊಳ್ತಿದ್ವಿ ಅಂತ ನೋಡೋದಾದ್ರೆ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನಾವು ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ತಡ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಕ್ಲಾಸ್ಗಳನ್ನು, ಹಳೆಯ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಹಾಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಖಂಡಿತವಾಗಿಯೂ ಆ ಕ್ಲಾಸ್ಗಳು ನಿಮಗೆ ಉಪಯೋಗ ಆಗ್ತವೆ. ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, DRDO ಇತ್ತೀಚೆಗೆ TDF ಉಪಕ್ರಮದ ಅಡಿಯಲ್ಲಿ ಸಶಸ್ತ್ರ ಪಡೆಗಳಿಗೆ ಹಸ್ತಾಂತರಿಸಿದ ಸ್ವದೇಶಿ ರಕ್ಷಣಾ ತಂತ್ರಜ್ಞಾನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಸರಿನಾ? ಸೊ ಸಂಖ್ಯೆಯಲ್ಲಿ ಎಷ್ಟನ್ನ ಹೇಳ್ಬೋದಾ ನಾವು? ಸೊ ಎಷ್ಟು? 5, 7, 10 ಮತ್ತು 12 ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 7 ಅಂತ ಹೇಳ್ತೀವಿ. ಸರಿನಾ? ಸೊ ಎಷ್ಟು? 7 ಅಂತ ಹೇಳ್ತೀವಿ. ಸೊ DRDO ಇತ್ತೀಚೆಗೆ TDF ಉಪಕ್ರಮದ ಅಡಿಯಲ್ಲಿ ಸಶಸ್ತ್ರ ಪಡೆಗಳಿಗೆ ಹಸ್ತಾಂತರಿಸಿದ ಸ್ವದೇಶಿ ರಕ್ಷಣಾ ತಂತ್ರಜ್ಞಾನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಬಿ 7 ಅಂತ ಹೇಳ್ತೀವಿ. ಸರಿನಾ? ಅಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರವಾಸೋದ್ಯಮ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸಲು ಭಾರತವು ರಷ್ಯಾದ ನಾಗರಿಕರಿಗೆ ಎಷ್ಟು ದಿನಗಳ ಉಚಿತ ಟೂರಿಸ್ಟ್ ವೀಸಾವನ್ನು ಘೋಷಿಸಿದೆ ಅಂತ ಕೇಳಿದ್ರೆ, ಸರಿನಾ? ಉಚಿತ ಟೂರಿಸ್ಟ್ ವೀಸಾವನ್ನು ಘೋಷಣೆ ಮಾಡಿದೆ ಅಂತ ಯಾರಿಗೆ? ಈ ನಮ್ಮ ರಷ್ಯಾದವರಿಗೆ. ಎಷ್ಟು ದಿನಗಳ ಕಾಲ? ಆಪ್ಷನ್ ಎ 7 ದಿನಗಳು, ಆಪ್ಷನ್ ಬಿ 15 ದಿನಗಳು, ಆಪ್ಷನ್ ಸಿ 30 ದಿನಗಳು, ಆಪ್ಷನ್ ಡಿ ಈ ಒಂದು 90 ದಿನಗಳು ಅಂತ ಕಟ್ಟಿದ್ದಾನೆ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ 30 ದಿನಗಳು. ಸರಿನಾ? ಯಾರಿಗೆ? ಈ ಒಂದು ರಷ್ಯಾದ ನಾಗರಿಕರಿಗೆ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸಲೇನಿದೆ ಅಲ್ವಾ, ಭಾರತ ಉಚಿತ ಟೂರಿಸ್ಟ್ ವೀಸಾವನ್ನು ಘೋಷಿಸಿದೆ. ಸರಿನಾ? ಯಾವ ಒಂದು ಟೂರಿಸ್ಟ್ ವೀಸಾ? ಟೂರಿಸ್ಟ್ ವೀಸಾ. ಸರಿನಾ? ಎಷ್ಟು ದಿನಗಳ ಕಾಲ? 30 ದಿನಗಳ ಕಾಲ ಅಂತ ಹೇಳ್ತೀವಿ. ಸರಿನಾ? ಎಷ್ಟು ದಿನಗಳ ಕಾಲ? 30 ದಿನಗಳ ಕಾಲ ಅನ್ನೋದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಹೂಡಿಕೆದಾರರಾಗಿ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೇರಿಕೊಂಡಿರುವ ಜಾಗತಿಕ AI ಕಂಪನಿ ಯಾವುದು ಅಂತ ಕೇಳಿದರೆ, ಸರಿನಾ? ಯಾವುದರಲ್ಲಿ ಅವರು ಹೂಡಿಕೆದಾರರಾಗಿದ್ದಾರೆ ಅಂತ, ಯಾವುದಕ್ಕೆ ಅವರು ಈ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಂತ? ಯಾವುದು? ಆಪ್ಷನ್ ಎ ChatGPT, ಆಪ್ಷನ್ ಬಿ ಪರ್ಫ್ಲೆಕ್ಸಿಟಿ AI ಅಂತ ಹೇಳ್ತೀವಿ, ಆಪ್ಷನ್ ಸಿ ಒಂದು ಗೂಗಲ್ ಜೆಮಿನಿ ಅಂತ ಹೇಳ್ತೀವಿ, ಆ್ಯಂಡ್ ಆಪ್ಷನ್ ಡಿ ಮೈಕ್ರೋಸಾಫ್ಟ್ ಕೋಪೈಲಟ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಪರ್ಫ್ಲೆಕ್ಸಿಟಿ AI ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಪರ್ಫ್ಲೆಕ್ಸಿಟಿ AIಗೆ ನೂತನವಾಗಿ ಹೂಡಿಕೆದಾರರಾಗಿ ಸೇರ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹೇಳ್ತೀವಿ. ಸರಿನಾ? ಸೊ ಆ್ಯಂಡ್ ದೆನ್ ಇವರು ಈ ಕಂಪನಿಯ ಮೀನ್ಸ್ ಈ ಒಂದು ಪರ್ಫ್ಲೆಕ್ಸಿಟಿ AIನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿ ಸಹ ಇವರೇ ನೇಮಕ ಆಗಿದ್ದಾರೆ. ಯಾರು? ಈ ಒಂದು ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹೇಳ್ತೀವಿ. ಯಾರು? ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು. ಆ್ಯಂಡ್ ದೆನ್ ನೆನ್ಪಿಟ್ಕೊಳ್ಳಿ, ಈ ಒಂದು ಪರ್ಫ್ಲೆಕ್ಸಿಟಿ ಮೀನಿಂಗ್ ಕೇಳ್ಬೋದು ನಿಮಗೆ. ಪರ್ಫ್ಲೆಕ್ಸಿಟಿ ಮೀನಿಂಗ್ ಏನು? ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಕರೆಂಟ್ ಅಫೇರ್ಸ್ನ GK ಕ್ಲಾಸ್ನ ಹೊರತುಪಡಿಸಿದ್ರೆ ಮತ್ತೆ ನಿಮಗೆ ಇಂಗ್ಲೀಷ್ ಸಹ ಇದೆ ಅಲ್ವಾ SSC ಎಕ್ಸಾಮಲ್ಲಿ. ಪರ್ಫ್ಲೆಕ್ಸಿಟಿ ಮೀನಿಂಗ್ ಏನು? ಪರ್ಫ್ಲೆಕ್ಸಿಟಿ ಅಂತಂದರೆ ಪಜಲ್ ಅಂತ ಹೇಳ್ತೀವಿ. ಏನು? ಪಜಲ್ ಅಂತ ಹೇಳ್ತೀವಿ. ಸರ್ ನೆನ್ಪಿಟ್ಕೊಳ್ಳಿ, ಈ ಒಂದು ಪಜಲ್ ಅಂತಂದ್ರೆ ಪರ್ಫ್ಲೆಕ್ಸಿಟಿ ಮೀನಿಂಗ್ ಸಹ ಗೊತ್ತಿರಬೇಕಲ್ಲ ನಮಗೆ, ಯಾಕಂದ್ರೆ ಆಲ್ರೆಡಿ ಲಾಸ್ಟ್ CGL ಎಕ್ಸಾಮಲ್ಲಿ ಕೇಳಿದನ್ರಿ ಇದನ್ನ ಪರ್ಫ್ಲೆಕ್ಸಿಟಿನ. ಓಕೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ ಇದನ್ನ ಪರ್ಫ್ಲೆಕ್ಸಿಟಿ ಅಂತಂದ್ರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹಕಾರ ಸಾರಥಿ ಉಪಕ್ರಮದ ಅಡಿಯಲ್ಲಿ 13ಕ್ಕೂ ಹೆಚ್ಚು ಸೇವೆಗಳನ್ನು ಬಿಡುಗಡೆ ಮಾಡಿದ ಅರ್ತ್ ಸಮಿಟ್ 2025 ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದಾನೆ. ಸರ್, ಅರ್ತ್ ಸಮಿಟ್ 2025 ಎಲ್ಲಿ ಉದ್ಘಾಟನೆ ಮಾಡಿದರು? ಸೊ ಅಲ್ಲೇ ಈ ಒಂದು ಸಹಕಾರ ಸಾರಥಿ ಉಪಕ್ರಮವನ್ನು ಸಹ 13ಕ್ಕೂ ಹೆಚ್ಚು ಸೇವೆಗಳನ್ನು ನೀಡತಕ್ಕಂಥ ಒಂದು ಸಹಕಾರ ಸಾರಥಿಯನ್ನ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ನಡೆದಿದೆ ಈ ಒಂದು ಅರ್ತ್ ಸಮಿಟ್ 2025 ಅಂತ ಕೇಳಿದಾನೆ. ಎಲ್ಲಿ? ಗಾಂಧಿನಗರ, ನವದೆಹಲಿ, ಮುಂಬೈ ಮತ್ತು ರಾಯ್ಪುರ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಹೇಳ್ಬೋದಾ ಯಾವುದು ಅಂತ? ಹೇಳಿ ನೋಡುವ. ಯಾವುದು? ಗುಜರಾತಲ್ಲಿ ನಡೆದಿದೆ. ಹಾಗಾದರೆ ಇವಾಗ ಹೇಳ್ಬೋದಾ ಗುಜರಾತಲ್ಲಿ ಅಂದರೆ ಯಾವುದು? ಗಾಂಧಿನಗರ ಅಂತ ಹೇಳ್ತೀವಿ. ಯಾವುದು? ಗಾಂಧಿನಗರದಲ್ಲಿ ಈ ಒಂದು ಅರ್ತ್ ಸಮಿಟ್ 2025 ನಡೆದಿದೆ. ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ರಾಯ್ಪುರದಲ್ಲಿ ಏನು ನಡೆದಿದೆ ರೀಸೆಂಟಾಗಿ? ಈ DG ಆ್ಯಂಡ್ IGP ಸಮ್ಮೇಳನ ಎಲ್ಲಿ ನಡೆದಿದೆ? 60ನೇ DG ಆ್ಯಂಡ್ IGP ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ ಕೇಳ್ಬೋದು. ಸೊ ಅವಾಗ ನಾವು ಹೇಳಬೇಕಾಗುತ್ತೆ ನವಿ ರಾಯ್ಪುರ. ಸರಿನಾ? ಒಂದು ನವಿ ರಾಯ್ಪುರ ಅಂತ ಹೇಳ್ತೀವಿ. ಈ ಒಂದು ನವಿ ರಾಯ್ಪುರ ಎಲ್ಲಿ ಕಂಡುಬರುತ್ತೆ? ಛತ್ತೀಸ್ಗಢದಲ್ಲಿ ಕಂಡುಬರುತ್ತೆ. ಛತ್ತೀಸ್ಗಢದ ರಾಜಧಾನಿಯೇ ಈ ಒಂದು ನವಿ ರಾಯ್ಪುರ ಅಂತ ಹೇಳ್ತೀವಿ. ಸರಿನಾ? ಯಾವುದು? ನವಿ ರಾಯ್ಪುರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಯಾವ ವಿಶ್ವವಿದ್ಯಾಲಯವು 2026 ಒಳಗೆ ಗುರುಗ್ರಾಮದಲ್ಲಿ ತನ್ನ ಮೊದಲ ಭಾರತ ಕ್ಯಾಂಪಸ್ಸನ್ನು ಆರಂಭಿಸಲಿದೆ ಅಂತ ಕೇಳಿದ್ದೇನೆ. ಓಕೆ, ನಮ್ಮ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ಏನಿದೆ ಅಲ್ವಾ, ನಮ್ಮ ಭಾರತದಲ್ಲಿ ಒಂದು ವಿಶ್ವವಿದ್ಯಾಲಯ ಆರಂಭ ಮಾಡಬೇಕಂತಿದ್ದಾರೆ ಅಂತೆ, ಒಂದು ಕ್ಯಾಂಪಸ್ ಆರಂಭ ಮಾಡಬೇಕಂತಿದ್ದಾರೆ ಅಂತೆ. ಯಾವಾಗ? 2026 ಒಳಗೆ ಅಂತೆ. ಮೀನ್ಸ್ ಇನ್ನೂ ಒಂದು ಎಷ್ಟು 20 ದಿನದಲ್ಲಿ ಅಲ್ವಾ. ಸೊ 20 ದಿನದಲ್ಲಿ ಯಾವ ಒಂದು ವಿಶ್ವವಿದ್ಯಾಲಯ ಆರಂಭ ಮಾಡಬೇಕಂತಿದೆ ಅಂತ ಕೇಳಿದ್ದಾನೆ. ಯಾವುದು? ಆಪ್ಷನ್ ಎ ಮೆಲ್ಬೋರ್ನ್ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಸಿಡ್ನಿ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಈ ವಿಕ್ಟೋರಿಯಾ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ, ಆಪ್ಷನ್ ಡಿ ಮೊನಾಶ್ ವಿಶ್ವವಿದ್ಯಾಲಯ ಅಂತ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಈ ಒಂದು ವಿಕ್ಟೋರಿಯಾ ವಿಶ್ವವಿದ್ಯಾಲಯ ಏನಿದೆ ಅಲ್ವಾ ಗುರುಗ್ರಾಮದಲ್ಲಿ. ಎಲ್ಲಿ?
ಗುರುಗ್ರಾಮ ಅಂತ ಹೇಳ್ತೀವಿ. ಈ ಒಂದು ಗುರುಗ್ರಾಮದಲ್ಲಿ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಈ ಗುರುಗ್ರಾಮ ಎಲ್ಲಿ ಕಂಡುಬರುತ್ತೆ? ಹರಿಯಾಣದಲ್ಲಿ ಕಂಡುಬರುತ್ತೆ. ಎಲ್ಲಿ? ಹರಿಯಾಣದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ 11ನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನೋತ್ಸವ ಎಲ್ಲಿ, ಯಾವ ನಗರದಲ್ಲಿ ಆರಂಭಗೊಂಡಿದೆ ಅಂತ ಕೇಳಿದಾನೆ. ಹೆಸರನ್ನ ಎಲ್ಲಿ? ಗುರುಗ್ರಾಮ. ಆಪ್ಷನ್ ಬಿ ಚಂಡೀಗಢ, ಆಪ್ಷನ್ ಸಿ ಪಂಚಕುಲ, ಆಪ್ಷನ್ ಡಿ ಭೂಪಾಲ್ ಅಂತ ಕೊಟ್ಟಿದ್ದಾನೆ. ಸರ್ ಇದನ್ನು ಎಲ್ಲೋ ಓದಿದೆ ಸರ್, ಬಟ್ ಆಪ್ಷನ್ ಮಿಸ್ ಆಗಿದ್ದಾವೆ ಸರ್. ಎಲ್ಲಿ ಓದಿದ್ದೀರಾ ಅಂತ ಹೇಳ ನಿಮಗೆ. ಆಪ್ಷನ್ ಏನು ಕೊಟ್ಟರೆ ನೀವು ಆನ್ಸರ್ ಹೇಳ್ತೀರಾ ಅಂದರೆ ಹರಿಯಾಣ ಅಂತ ಕೊಟ್ಟರೆ ಇದಕ್ಕೆ ಆನ್ಸರ್ ನೀವು ಹೇಳ್ತೀರಾ ಕರೆಕ್ಟಾಗಿ. ಯಾಕೆಂದರೆ ಈ ಒಂದು ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಇದೆಯಲ್ಲ ಹರಿಯಾಣದಲ್ಲಿ ನಡೆದಿದೆ ಅಂತ ಆಲ್ಮೋಸ್ಟ್ ನೀವು ಬೇರೆ ಬೇರೆ ಬುಕ್ಗಳಲ್ಲಿ ಆಗಿರಲಿ, ಬುಕ್ಗಳಲ್ಲ, ಬೇರೆ ಬೇರೆ ಚಾನಲ್ಗಳಲ್ಲಾಗಿರಲಿ ಆ್ಯಂಡ್ ದೆನ್ ಬೇರೆ ಬೇರೆ ನೀವು ಮ್ಯಾಗಝಿನ್ಸ್ಗಳಲ್ಲಿ ನೋಡಿರ್ಬೋದು, ಇಲ್ಲಾಂದರೆ ನ್ಯೂಸ್ ಪೇಪರ್ ಸಹ ನೋಡಿರ್ಬೋದು. ಬಟ್ ಎಕ್ಸಾಕ್ಟ್ ಸಿಟಿ ಅಂತ ಕೇಳಿದ್ರೆ ಯಾವುದು? ಈ ಒಂದು ಚಂಡೀಗಢವ ಅಥವಾ ಪಂಚಕುಲವ ಅಥವಾ ಈ ಒಂದು ಭೂಪಾಲ ಅಥವಾ ಗುರುಗ್ರಾಮ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ಪಂಚಕುಲ ಅಂತ ಹೇಳ್ತೀವಿ. ಯಾವುದು? ಪಂಚಕುಲ. ಈ ಒಂದು ಪಂಚಕುಲದಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಆರಂಭಗೊಂಡಿದೆ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾವುದು? ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು ಸಹ. ಆ್ಯಂಡ್ ನೆಕ್ಸ್ಟ್ 7ನೇ ಪ್ರಶ್ನೆ, 2025-26 ಆರ್ಥಿಕ ವರ್ಷಕ್ಕೆ ಭಾರತದ GDP ಬೆಳವಣಿಗೆ ದರವನ್ನು RBI ಎಷ್ಟು ಶೇಕಡಾಕ್ಕೆ ಹೆಚ್ಚಿಸಿದೆ ಅಂತ ಕೇಳಿದ್ದಾನೆ. ಹೆಸರನ್ನ. ಸೊ ಎಷ್ಟು ಶೇಕಡಾಕ್ಕೆ ಹೆಚ್ಚಿಸಿದೆ? 6.9%, 7%, 7.3%. ಆ್ಯಂಡ್ ನೆಕ್ಸ್ಟ್ ಯಾವುದು ಕೊಟ್ಟಿದ್ದಾನೆ ಅಂದರೆ 7.5% ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ 7.3%. ಓಕೆ, ಇದನ್ನು ನಾವು ಆಲ್ರೆಡಿ ಒಂದು ಕ್ಲಾಸಲ್ಲಿ ನೋಡಿದೀವಲ್ವಾ? ಸೊ ಇದಕ್ಕೆ ನೀವು ಆನ್ಸರ್ ಹೇಳಬೇಕಾಗಿರುತ್ತೆ ಈಸಿಯಾಗಿ. ಮೊದಲೇ ಹೇಳ್ಬೇಕು ನನಗಿಂತ ಮುಂಚೆನೇ ನೀವು ಎಷ್ಟು ಅಂತ. 7.3%ಗೆ ಹೆಚ್ಚಿಸಿದೆ. ಯಾರು? ನಮ್ಮ RBI ಅಂತ ಹೇಳ್ತೀವಿ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾವುದನ್ನು ಹೆಚ್ಚಿಸಿದೆ? ಈ ಒಂದು GDPಯ ಬೆಳವಣಿಗೆ ದರವನ್ನು ಹೆಚ್ಚಿಸಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಚೈಲ್ಡ್ ಮ್ಯಾರೇಜ್ ಫ್ರೀ ಭಾರತ್ಗಾಗಿ ಎಷ್ಟು ದಿನಗಳ ನೇಷನ್ ವೈಡ್ ಡ್ರೈವ್ ಅನ್ನು ಆರಂಭಿಸಿದೆ ಅಂತ ಕೇಳಿದ್ದೇನೆ. ಹೆಸರನ್ನ. ಎಷ್ಟು ದಿನಗಳ ಕಾಲ? 50 ದಿನಗಳು, 75 ದಿನಗಳು, 100 ದಿನಗಳು ಮತ್ತು 365 ದಿನಗಳು ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ 100 ದಿನಗಳು. ಓಕೆ, ಈ ಒಂದು ಚೈಲ್ಡ್ ಮ್ಯಾರೇಜ್ ಫ್ರೀ ಭಾರತ್ಗಾಗಿ ಎಷ್ಟು ದಿನಗಳ ಒಂದು ನ್ಯಾಷನ್ ವೈಡ್ ಡ್ರೈವ್ ಅನ್ನು ಆರಂಭಿಸಿದೆ ಅಂತ ಕೇಳಿದ್ರೆ ಈ ಒಂದು 100 ದಿನಗಳ ಕಾಲ. ಎಷ್ಟು ದಿನಗಳ ಕಾಲ? 100 ದಿನಗಳ ಕಾಲ ಅಂತ ಹೇಳ್ತೀವಿ. ಎಷ್ಟು? 100 ದಿನಗಳ ಕಾಲ. ಆ್ಯಂಡ್ ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆ ಅಂದರೆ ಮೊದಲ ಬಾರಿಗೆ ಫಿಫಾ ಪೀಸ್ ಪ್ರೈಸ್ 2026 ಫಿಫಾ ಪೀಸ್ ಪ್ರೈಸ್ ಅನ್ನು 2026 ವರ್ಲ್ಡ್ ಕಪ್ ಡ್ರಾ ಸಮಾರಂಭದಲ್ಲಿ ಪಡೆದವರು ಯಾರು ಅಂತ. ಸರಿನಾ? ಸೊ ಯಾರು ಅಂತಂದರೆ ಡೊನಾಲ್ಡ್ ಟ್ರಂಪ್ ಅವರು. ಬಟ್ ನೀವು ನೆನ್ಪಿಟ್ಕೊಳ್ಳಿ ಆ್ಯಂಡ್ ದೆನ್ ಬರೆದಿಟ್ಕೊಳ್ಳಿ, ಮುಂದಿನ ವರ್ಷ 2026 ನೋಬೆಲ್ ಶಾಂತಿ ಪಾರಿತೋಷಿಕ ಪ್ರಶಸ್ತಿ ಏನಿದೆ ಅಲ್ವಾ, ಇದು ತಗೊಳ್ತಾನೆ. ಅಷ್ಟು ಇನ್ಫ್ಲೂಯೆನ್ಸ್ ಇದೆ. ಓಕೆ, ಜಸ್ಟ್ ಈತನ ಸಲುವಾಗಿ ಇವಾಗ ಒಂದು ಪ್ರಶಸ್ತಿನೇ ಕ್ರಿಯೇಟ್ ಮಾಡಿ ಈತನೇ ಕೊಟ್ಟಿದ್ದಾರೆ ಅಂತಂದರೆ ಎಷ್ಟು ಪವರ್ಫುಲ್ ಇರಬೇಡ ಅಂತ. ಆ್ಯಂಡ್ ದೆನ್ ಆ ರೀತಿ ಏನಾದರೂ ಕೊಟ್ರೆ ಈ ನೋಬೆಲ್ ಪ್ರಶಸ್ತಿಗೂ ಸಹ ಇರ್ತಕ್ಕಂಥ ಒಂದು ವ್ಯಾಲ್ಯೂ ಕಿಮ್ಮತ್ತೇನಿದೆ ಅಲ್ವಾ ಅದು ಹೋಗ್ಬಿಡುತ್ತೆ. ಯಾಕಂದರೆ ದುಡ್ಡಿನಿಂದ ಎಲ್ಲವೂ ಸಹ ತೊಗೊಳ್ಬೋದಾದರೆ. ಓಕೆ, ಇವಾಗ ಉಳಿದಿರೋದು ಇಂಡಿಯಾದಲ್ಲಿ ನೀವು ಯಾವುದಾದ್ರೂ ತೊಗೊಳ್ಬೋದು. ಭಾರತ ರತ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ನೀವು ತೊಗೊಳ್ಬಹುದು ಇಂಡಿಯಾದಲ್ಲಿ. ಓಕೆ, ಮೀನ್ಸ್ ದುಡ್ಡು ಕೊಟ್ಟರೆ ಅಂತ ನಿಮ್ಮ ಇನ್ಫ್ಲೂಯೆನ್ಸಿಂದ ಸಿಗ್ಬೋದು. ಯಾಕೆಂತಂದರೆ ಪದ್ಮ ಪ್ರಶಸ್ತಿಗಳನ್ನೇ ಕೊಡ್ತಾ ಇಲ್ವಾ ಇವಾಗ ಕೆಲವೊಬ್ರಿಗೆ ಬಕೆಟ್ ಹಿಡಿಯೋರಿಗೆ. ಸೊ ಆ ರೀತಿ ಸಿಗಬಹುದು. ಬಟ್ ಈ ಯಾವುದು ನೋಬೆಲ್ ಪ್ರಶಸ್ತಿ ಇದೆ ಅಲ್ವಾ, ಸೊ ಇದಕ್ಕೆ ಆದ ಒಂದು ಘನತೆ ಗೌರವ ಇದೆ. ಈ ಒಂದು ನಮ್ಮ ಭಾರತ ರತ್ನ ಇದೆ ಅಲ್ವಾ, ಇದಕ್ಕೆ ಆದ ಒಂದು ಘನತೆ ಗೌರವ ಇದೆ. ಸೊ ಅದನ್ನು ಸಹ ನಾನು ಇವಾಗ ಇದನ್ನು ನೆಕ್ಸ್ಟ್ ತೊಗೊಳ್ತೀನಿ ಅಂತ ಹೇಳಿದವನಿಗೆ ಅದನ್ನು ಕೊಟ್ಟರು ಅಂತಂದರೆ ಅದಕ್ಕಿರ್ತಕ್ಕಂಥ ವ್ಯಾಲ್ಯೂ ಕಡಿಮೆ ಆಗುತ್ತಲ್ವಾ. ಸೊ ಆ ರೀತಿ ಕಡಿಮೆ ಆಗುತ್ತೆ. ಬಟ್ ಈ ಒಂದು ಫಿಫಾ ಪೀಸ್ ಪ್ರೈಸನ್ನು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತೀವಿ. ಯಾರು? ಡೊನಾಲ್ಡ್ ಟ್ರಂಪ್ ಅನ್ನೋ ವ್ಯಕ್ತಿ. ಸೊ ಇವರು ಎಷ್ಟನೇ ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ? 47ನೇ ಅಮೆರಿಕದ ಅಧ್ಯಕ್ಷನಾಗಿದ್ದಾನೆ. ಯಾರು? ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತೀವಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ಇಂಪಾರ್ಟೆಂಟ್ ಇದು ಸಹ ಪ್ರಶ್ನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ NPCI ಇಂಟರ್ನ್ಯಾಷನಲ್ ಒಂದಿಗೆ UPI KHQR ಡಿಜಿಟಲ್ ಪಾವತಿ ಒಪ್ಪಂದಕ್ಕೆ ಸಹಿ ಹಾಕಿದ ಕಾಂಬೋಡಿಯಾದ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾನೆ. ಸರ್ ಯಾವೊಂದು ಬ್ಯಾಂಕ್ ಇದಕ್ಕೆ ಸಹಿ ಹಾಕಿದೆ? ಯಾವುದು? NPCI ಇಂಟರ್ನ್ಯಾಷನಲ್ ಒಂದಿಗೆ UPI KHQR ಜೊತೆಗೆ ಯಾವುದು ಹೇಳ್ಬೋದಾ? ಯಾವ ಬ್ಯಾಂಕ್? ಈ ಒಂದು ABA ಬ್ಯಾಂಕ್, ACLEDA ಬ್ಯಾಂಕ್, ಆ್ಯಂಡ್ ದೆನ್ ಈ ಒಂದು ಕೆನಡಿಯಾ ಬ್ಯಾಂಕ್, ಆ್ಯಂಡ್ ದೆನ್ ಈ ಒಂದು ಸತಾಪನಾ ಬ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ACLEDA ಅನ್ನುವ ಬ್ಯಾಂಕ್ ಏನಿದೆ ಅಲ್ವಾ, ಇದು ಕಾಂಬೋಡಿಯಾದ ಒಂದು ಬ್ಯಾಂಕ್ ಆಗಿದೆ. ಸೊ ಇದು UPI KHQR ಎಂಬ ಒಂದು ಡಿಜಿಟಲ್ ಪಾವತಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯಾವುದು? ಈ ಒಂದು ಅಕ್ಲೆಡಾ ಅಂತ ಹೇಳ್ತೀವಿ. ಯಾವುದು? ಅಕ್ಲೆಡಾ ಅನ್ನೋ ಒಂದು ಬ್ಯಾಂಕ್. ಆ್ಯಂಡ್ ನೆಕ್ಸ್ಟ್ ನ್ಯಾಷನಲ್ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ನೆಟ್ವರ್ಕ್ NCCN ಒಂದು ಫುಲ್ ಫಾರ್ಮ್ ಇಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಏನಿದೆ NCCN ಒಂದು ಫುಲ್ ಫಾರ್ಮು? ನ್ಯಾಷನಲ್ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಸರ್ ಹೊಸ ಚೀಫ್ ಮೆಡಿಕಲ್ ಆಫೀಸರ್ ಆಗಿ ನೇಮಕಗೊಂಡ ಭಾರತದ ಮೂಲ ನಾಯಕಿ ಯಾರು ಅಂತ ಕೇಳಿದ್ದಾನೆ. ಹೆಸರನ್ನ. ಸೊ ಯಾರಾಗಿದ್ದಾರೆ ಇದಕ್ಕೆ? ಕಲ್ಪನಾ ಚಾವ್ಲಾ ಅವರು, ರೇಣುಕಾ ಅಯ್ಯರ್ ಅವರು, ದೇವಿಕಾ ಶರ್ಮಾ ಅವರು, ಆ್ಯಂಡ್ ದೆನ್ ಪ್ರೀತಿ ಮೆಹ್ತಾ ಅವರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ರೇಣುಕಾ ಅಯ್ಯರ್ ಅವರು ಅಂತ ಹೇಳ್ತೀವಿ. ಯಾವುದಕ್ಕೆ ಇವರು CMO ಆಗಿದ್ದಾರೆ, ಚೀಫ್ ಮೆಡಿಕಲ್ ಆಫೀಸರ್ ಆಗಿದ್ದಾರೆ ಅಂತ ಕೇಳಿದ್ರೆ ಈ NCCNಗೆ ಆಗಿದ್ದಾರೆ. NCC ಅಂದರೆ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಯಾವುದು? ಕ್ಯಾನ್ಸರ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇದರ ಒಂದು CMO ಯಾರಾಗಿದ್ದಾರೆ ಅಂದರೆ ರೇಣುಕಾ ಅಯ್ಯರ್ ಅವರು ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 12ನೇ ಪ್ರಶ್ನೆ, ಬುಡಕಟ್ಟು ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಅಂತರ್ಗತ ಕ್ರೀಡಾ ಅಭಿವೃದ್ಧಿಗೆ ಒತ್ತು ನೀಡಲು ಪ್ರಾರಂಭಿಸಲಾದ ನೀತಿ ಯಾವುದು ಅಂತ ಕೇಳಿದ್ದೇನೆ. ಹೆಸರನ್ನ. ಯಾವ ಒಂದು ನೀತಿಯನ್ನು ಪ್ರಾರಂಭಿಸಿದ್ದಾರೆ? ಯಾವ ನೀತಿ?
ಈ ಖೇಲ್ ವಿಕಾಸ್ ನೀತಿ, ಭಾರತ್ ಖೇಲ್ ನೀತಿ, ಖೇಲೋ ಭಾರತ್ ನೀತಿ ಆ್ಯಂಡ್ ದೆನ್ ಈ ಒಂದು ಸಮಗ್ರ ಕ್ರೀಡಾ ನೀತಿ ಅಂತ ಕೊಟ್ಟಿದ್ದೇನೆ ಸರಿನಾ. ಸೊ ಕ್ರೀಡಾ ನೀತಿ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಖೇಲೋ ಭಾರತ್ ನೀತಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಖೇಲೋ ಭಾರತ್ ನೀತಿ 2025 ಅಂತ ಹೇಳ್ತೀವಿ ಸರಿನಾ. ಯಾವುದಕ್ಕೆ? ಈ ಒಂದು ಬುಡಕಟ್ಟು ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಅಂತರ್ಗತ ಕ್ರೀಡಾ ಅಭಿವೃದ್ಧಿಗೆ ಒತ್ತು ನೀಡಲು ಪ್ರಾರಂಭಿಸಲಾಗಿರ್ತಕ್ಕಂಥ ಒಂದು ನೀತಿಯಾಗಿದೆ. ಯಾವುದು? ಖೇಲೋ ಭಾರತ್ ನೀತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ 5G ನೆಟ್ವರ್ಕ್ APIsಗಳನ್ನು ಡೆವಲಪರ್ಗಳಿಗೆ ತೆರೆಯಲು ಪರಸ್ಪರ ಸಹಯೋಗ ನೀಡಿದ ಟೆಲಿಕಾಂ ಕಂಪನಿಗಳು ಯಾವ್ದ್ಯಾವುದು ಅಂತ ಕೇಳಿದ್ದಾನೆ. ಯಾವ್ದ್ಯಾವುದು? ಒಂದು ನಮ್ಮ ನೋಕಿಯಾ, ಪವರ್ಫುಲ್ ನೋಕಿಯಾ, ಆ್ಯಂಡ್ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಈ ಒಂದು ಭಾರತಿ ಏರ್ಟೆಲ್ ಅಂತ ಹೇಳ್ತೀವಿ ಸರ್. ಸೊ ಎರಡೂ ಟೆಲಿಕಾಂ ಕಂಪ್ನಿಗಳು ಏನಿದಾವಲ್ವಾ, ಈ 5G ನೆಟ್ವರ್ಕ್ APIsಗಳನ್ನು ಡೆವಲಪರ್ಗಳಿಗೆ ತೆರೆಯಲು ಪರಸ್ಪರ ಸಹಯೋಗವನ್ನು ನೀಡಿದಾವೆ. ಯಾವ್ದಾವುದು? ಒಂದು ನೋಕಿಯಾ, ಇನ್ನೊಂದು ಯಾವುದು ಅಂದರೆ ಏರ್ಟೆಲ್. ಓಕೆ, ನೋಕಿಯಾ ಮೊಬೈಲಲ್ಲಿ ಏರ್ಟೆಲ್ ಸಿಮ್ ಹಾಕೊಳ್ಳಿ, ಸೊ ಅಲ್ಲಿ ನಿಮ್ಗೆ ಏನು ಬರುತ್ತೆ ಅಂದರೆ APIsಗಳು ಬರ್ತವೆ. ಓಕೆ, ಸೊ ಈಗ ನೆನ್ಪಿಟ್ಕೊಳ್ಳಿ, ನೆನ್ಪಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಮಲೇಷ್ಯಾ ನಡುವಿನ ಹರಿಮೌ ಶಕ್ತಿ ಸೇನಾ ಅಭ್ಯಾಸದ 5ನೇ ಆವೃತ್ತಿಯು ಯಾವ ರೀತಿಯ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ? ಓಕೆ, ಇದನ್ನು ನೋಡ್ಕೊಂಡಿದ್ದೀರಾ ಯಾರಾದರೂ? ಓಕೆ, ಹರಿಮೌ ಶಕ್ತಿ ಮಲೇಷ್ಯಾ ಅಂತ ಗೊತ್ತಿದೆ ನಿಮಗೆ. ಆ್ಯಂಡ್ ದೆನ್ ಒಂದು ಕ್ಲಾಸಲ್ಲಿ ನಿಮಗೆ ಇದರ ಒಂದು ಆವೃತ್ತಿಯನ್ನು ಸಹ ಹೇಳಿದ್ದೀನಿ ನಿಮಗೆ, ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ. ಯಾವುದು? 5ನೇ ಆವೃತ್ತಿ ಅಂತ ಸಹ ಹೇಳಿದ್ದೇನೆ. ಬಟ್ ಯಾಕೆ ಇದು ಯಾವುದರ ಮೇಲೆ ಕೇಂದ್ರೀಕರಿಸ್ತದೆ, ಯಾವುದ್ರ ಮೇಲೆ ಇದು ಮುಖ್ಯವಾಗಿ ಕೇಂದ್ರೀಕರಿಸ್ತದೆ ಅಂತ ಕೇಳಿದ್ದೇನೆ. ಹೇಳ್ಬೋದಾ ಇದಕ್ಕೆ ಆನ್ಸರ್? ಯಾವುದು ಅಂತಂದರೆ ಈ ಭಯೋತ್ಪಾದನಾ ನಿಗ್ರಹ ಮತ್ತು ಮರಳು ಯುದ್ಧಾಭ್ಯಾಸ ಅಂತ ಹೇಳ್ತೀವಿ ಸರ್. ಈ ಒಂದು ಡೆಸರ್ಟ್ ವಾರ್ಫೇರ್ ಆಗಿದೆ ಇದೇನಿದೆ ಅಲ್ವಾ, ಭಯೋತ್ಪಾದನೆ ನಿಗ್ರಹನ ಮಾಡ್ತದೆ. ಆ್ಯಂಡ್ ದೆನ್ ಈ ಒಂದು ಡೆಸರ್ಟ್ ವಾರ್ಫೇರ್ ಆಗಿದೆ. ಯಾವುದು? ಈ ಒಂದು ಹರಿಮೌ ಶಕ್ತಿ ಅನ್ನೋದು. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಇದು ಎಲ್ಲಿ ನಡೆಯಲಿದೆ ಇತ್ತೀಚೆಗೆ? ಎಲ್ಲಿ ಅಂದರೆ ರಾಜಸ್ಥಾನದಲ್ಲಿ ಇದನ್ನು ನಡೆಸಲಾಗ್ತಾ ಇದೆ. ಓಕೆ, ರಾಜಸ್ಥಾನದ ಯಾವ ಒಂದು ಫೀಲ್ಡ್ ಅಂತ ಹೇಳ್ಬೋದಾ? ಮಹಾಜನ್ ಫೀಲ್ಡ್ ಅಂತ ಹೇಳಿದ್ವಿ. ಯಾವುದು? ಮಹಾಜನ್ ಫೀಲ್ಡ್. ಓಕೆ, ನೆನ್ಪಿಟ್ಕೊಳ್ಳಿ, ಈ ಒಂದು ಮಹಾಜನ್ ಫೈರ್ ರೇಂಜ್ ಫೀಲ್ಡ್ ಇರೋದಲ್ವಾ, ಸೊ ಅಲ್ಲಿ ಈ ಒಂದು ಹರಿಮೌ ಶಕ್ತಿಯನ್ನು ನಡೆಸಲಾಗ್ತಾ ಇದೆ ಇವಾಗ ಇತ್ತೀಚೆಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಯೋಧರ ಸೇವೆಗಳನ್ನು ಗೌರವಿಸಲು ಆರ್ಮ್ಡ್ ಫೋರ್ಸಸ್ ಫ್ಲಾಗ್ ಡೇ. ಓಕೆ, ಈ ಒಂದು ಸೇನಾ ಶಕ್ತಿಗಳ ಒಂದು ಧ್ವಜ ದಿವಸವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ ಸರ್, ಈ ಒಂದು ಆರ್ಮ್ಡ್ ಫೋರ್ಸಸ್ ಫ್ಲಾಗ್ ಡೇ ನಾವು ಯಾವಾಗ ಆಚರಣೆ ಮಾಡ್ತೀವಿ? ಈ 1, 4 ಮತ್ತು 7 ಮತ್ತು 10 ಸರ್. ಸೊ ಇಲ್ಲಿ ಫ್ಲಾಗ್ ಥರ ಯಾವ ನಂಬರ್ ಕಾಣಿಸ್ತಾ ಇದೆ ನಿಮಗೆ? ಸರ್ 7 ನಂಬರ್ ಕಾಣಿಸ್ತಾ ಇದೆ. 7 ನಂಬರ್ ಕಾಣಿಸ್ತಾ ಇದ್ರೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಅಂತ. ಸೊ ಯಾವುದು ಅಂದರೆ 7 ಅಂತ ಹೇಳ್ತೀವಿ ಸರ್ನ. ಸೊ ಈ 7 ನನಗೆ ಹೇಗೆ ಕಾಣಿಸುತ್ತೆ ಗೊತ್ತಾ? ಒಂದು ಧ್ವಜ ಥರ ಕಾಣಿಸುತ್ತೆ ನನಗೆ. ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ, ಒಂದು ಧ್ವಜ ಥರ ಕಾಣಿಸುತ್ತೆ. ಇನ್ನೊಂದು ಹೇಗೆ ಅಂತಂದರೆ ಯಾರೋ ಕೈ ಮುಗಿದು ಮತ್ತೊಬ್ಬರಿಗೆ ಹೀಗೆ ಕೈ ಮುಗಿದು ಬೇಡ್ತಾ ಕೂತಿದ್ದಾರೆ ಅಂತ ಕಾಣಿಸುತ್ತೆ. ಮೀನ್ಸ್ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತೀವಲ್ವಾ, ಮಂಡಿ ಊರಿ, ಮೀನ್ಸ್ ಕೆಳಗಡೆ ಮಂಡಿ ಊರಿ ಕೂತ್ಕೊಂಡು ನಾವು ಪೂಜೆ ಮಾಡ್ತೀವಲ್ವ, ಮೀನ್ಸ್ ಪ್ರಾರ್ಥನೆ ಮಾಡ್ತೀವಲ್ವ, ಆ ರೀತಿ ಕಾಣಿಸುತ್ತೆ. ಯಾಕೆ ಅಂತಂದರೆ ಬೇರೆ ಬೇರೆಗಳಲ್ಲಿ ಮೀನ್ಸ್ ನಾನು ಒಂದು ಲೆಕ್ಕದಲ್ಲಿ ಇಟ್ಕೊಂಡು ನೆನ್ಪಿಟ್ಕೊಂಡಿರ್ತಕ್ಕಂಥ ನಂಬರ್ ಇದು 7 ಅನ್ನೋ ನಂಬರ್. ಓಕೆ, ಆ್ಯಂಡ್ ದೆನ್ ನಿಮ್ಗೆ ಯಾವುದಾಗಿರಲಿ, ಪ್ರಾರ್ಥನಾ ಸಮಾಜ ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ 1907ರಲ್ಲಿ ಸೂರತ್ ಒಡಕು ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 1917 ಆಗಿರಲಿ, ಆ್ಯಂಡ್ ದೆನ್ 1817 ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 1937 ಬರುತ್ತೆ ಅಲ್ಲೇ ಆಗಿರಲಿ. ಸೊ ಎಲ್ಲವೂ ಸಹ ಇದು 7 ಅನ್ನೋದೇನಿಲ್ವಾ ಲಿಂಕ್ ಮಾಡ್ಕೊಂಡು ನಾನು ನೆನ್ಪಿಟ್ಕೊಂಡಿದ್ದೀನಿ. ಸೊ ನಿಮಗೆ ಬೇರೆ ಬೇರೆ ರೀತಿ ಕಾಣಿಸ್ಬೋದು, ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, 7 ನಂಬರ್ ಏನಿದಿಲ್ಲ ಸಖತ್ತಾಗಿದೆ, ಮಾಹಿಡೆ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಡಿಸೆಂಬರ್ 1 ಈ ಒಂದು ಏಡ್ಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಈ ಒಂದು ಡಿಸೆಂಬರ್ 10 ನಾವು ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಈ ಒಂದು ಅಮೆಸ್ಟಿ ಇಂಟರ್ನ್ಯಾಷನಲ್ ಏನಿದೆ ಅಲ್ವಾ, ಇವತ್ತೇ ಈ ಡಿಸೆಂಬರ್ 10ರಂದೇ ಪ್ರಾರಂಭವಾಗಿದೆ, ಮೀನ್ಸ್ ಟುಡೇ ಅಂತಲೇ ಹೇಳ್ತೀವಿ. ಓಕೆ, ಇಂದಿನ ದಿನವೇ. ಓಕೆ, ಆ್ಯಂಡ್ ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ನವೆಂಬರ್ 2025ರಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು ಫಾರೆಕ್ಸ್ ರಿಸರ್ವ್ ಸುಮಾರು $1.877 ಬಿಲಿಯನ್ ಕುಸಿತ ಕಂಡಿದ್ದರು. ಈ ಅವಧಿಯಲ್ಲಿ ಹೆಚ್ಚಳ ಕಂಡ ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾನೆ ಸರಿನಾ. ಸೊ ಈ ರೀತಿ ಪ್ರಶ್ನೆ ಇದು ನಿಮಗೆ ಟಫ್ ಇದೆ, ಈಸಿ ಇದೆ. ಇದಕ್ಕೆ ಯಾರಾದರೂ ಈಸಿ ಅಂತ ಕ್ವಶನ್ ಕನ್ಸಿಡರ್ ಮಾಡಿದ್ರೆ, ಮೊಡರೇಟ್ ಅಂತ ಕ್ವಶನ್ ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಹೇಳಿ ನೀವು ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದು ಅಂತ? ಯಾವುದು? ಆಪ್ಷನ್ ಸಿ, ಚಿನ್ನದ ಮೀಸಲು. ಓಕೆ, ಸೊ ಇದು ಟಫ್ ಇದೆ ಅಲ್ವಾ ಕ್ವಶನ್. ಸೊ ಈ ರೀತಿ ಕ್ವಶನ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಅದು ಒನ್ ಲೈನರ್ ನಿಮಗೆ ಏನು ಕರೆಂಟ್ ಅಫೇರ್ಸ್ ಇದೆ ಅಲ್ವಾ, ಅದು ನೆನಪು ಉಳಿತದೆ ರೀ. ಮೀನ್ಸ್ ಹೇಗೆ ಅಂತಂದರೆ, ಮೈಂಡ್ ಹೇಗೆ ಅಂತಂದರೆ, ನಿಮಗೆ ಇಷ್ಟು ಪ್ರಾಬ್ಲಮ್ ಬಂದಿತ್ತಾ, ಒಂದು ಇವಾಗ ಡೇಟ್ ಎಷ್ಟಿದೆ ಅಂತ ನೆನ್ಪಿಟ್ಕೊಳ್ಳಿ. ಡೇಟ್ ಯಾವಾಗಿದೆ? ಇದು ಡಿಸೆಂಬರ್ 10 ಇದೆ ಅಲ್ವಾ ಇವತ್ತು? ಡಿಸೆಂಬರ್ 10 ಇದೆ. ಡಿಸೆಂಬರ್ 10ಗೆ ನಿಮಗೆ ಇಷ್ಟು ಪ್ರಾಬ್ಲಮ್ ಇದೆ. ಸೊ ಇದು ನಿಮಗೆ ಗುಡ್ಡ ಮೇಲೆ ಕೂತಾಗುತ್ತೆ. ಸೊ ಇದು ಹೇಗೆ ಅಂತಂದರೆ, ಈ ಪ್ರಾಬ್ಲಮ್ಗಳು ನಿಮಗೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಥರ ಇವು. ಓಕೆ, ಸೊ ಹೀಗೆ ಆ್ಯಂಡ್ ದೆನ್ ಇನ್ನೂ ಒಂದು 10 ದಿನ ಆಗಿರಲಿ, ಆ್ಯಂಡ್ ದೆನ್ ಒಂದು ತಿಂಗಳಾಗಿರಲಿ. ಸೊ ಅವಾಗ ನಿಮಗೆ ಹೇಗೆ ಅಂತಾರೆ, ಗುಡ್ಡ ಕಡ್ದು ನಿಮ್ಮ ಮೈ ಮೇಲೆ ಬಿದ್ದುಬಿಡುತ್ತೆ ಸರಿನಾ. ಮೀನ್ಸ್ ಇಷ್ಟು ಪ್ರಾಬ್ಲಮ್ ಬರುತ್ತೆ. ಸೊ ಅವಾಗ ನಿಮಗೆ ಇದು ದೊಡ್ಡದು ಅನಿಸುತ್ತಾ, ಇದು ದೊಡ್ಡದು ಅನಿಸುತ್ತಾ, ಇಷ್ಟ ಇತ್ತು ಬಿಡು ಚೆನ್ನ. ಸೊ ಈಸಿಯಾಗಿದೆ. ಸೊ ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ, ಇದ್ರ ನಡುವೆ ನಾನು ಜಂಜಾಟದಲ್ಲಿ ಇದ್ದೀನಿ ಅಂತಂದರೆ ಇದು ನಾನು ಸಾಲ್ವ್ ಮಾಡಲ್ವಾ, ಇದು ನನಗೆ ಈಸಿಯಾಗಿ ಹೋಗುತ್ತೆ ಅಂತ ಬ್ರೈನೇ ನಿಮಗೆ ಒಂದು ಸ್ಟಿಮ್ಯುಲೇಟ್ ಕೊಡುತ್ತೆ. ಓಕೆ, ಸೊ ನಮ್ಮ ಬ್ರೈನ್ ಏನಿದೆಯಲ್ವ, ನಮ್ಮ ಬಾಡಿ ಏನಿದೆಯಲ್ವ, ನಮಗೆ ಹೇಳಿಸುತ್ತೆ, ಮಾಡಿಸುತ್ತೆ, ಅದಾಗೆ ಅದು ಮಾಡಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ಇಷ್ಟಕ್ಕೆ ನೀವು ಕೈ ಹಾಕಿ ಇದು ನಿಮಗೆ ಈಸಿಯಾಗಿ ಹೋಗ್ಬಿಡ್ತವೆ. ಸೊ ಅದಕ್ಕೆ ಈ ರೀತಿಯ ಟಫ್ ಕ್ವಶನ್ಗಳನ್ನು ನೀವು ನೋಡಿಕೊಂಡ್ರೆ ನಿಮಗೆ ಆ ಸಿಂಗಲ್ ಲೈನರ್ ಏನು ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, ಅದು ನಿಮಗೆ ಗೊತ್ತಾಗೇ ಆಗುತ್ತೆ ರೀ, ನೆನಪು ಉಳಿದೇ ಉಳಿತದೆ. ಓಕೆ, ನೆನಪು ಉಳಿದೇ ಉಳಿತದೆ. ಇದು ಮೈಂಡ್ ಗೇಮ್ ಅಷ್ಟೇ. ಓಕೆ, ಏನಿಲ್ಲ ಇದಕ್ಕೆ, ಜಸ್ಟ್ ಮೈಂಡ್ ಗೇಮ್ ಅಷ್ಟೇ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಚಿನ್ನದ ಮೀಸಲು ಅಂತ ಹೇಳ್ತೀನಿ. ಓಕೆ, ಸೊ ಏನಾದರೂ ತಪ್ಪಾಗಿ ಹೇಳಿದರೆ
ಬಿಟ್ಟಾಕ್ಬಿಡಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಧಾನಮಂತ್ರಿ ಜನಧನ್ ಯೋಜನೆ PMJDY ನ ಫುಲ್ ಫಾರ್ಮ್ ಏನಿದೆ ಅಂತ ಕೇಳ್ಬೋದು. ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಂತ ಹೇಳ್ತೀವಿ. ಒಟ್ಟು ಖಾತೆಗಳಲ್ಲಿ ಗ್ರಾಮೀಣ ನಗರ ಪ್ರದೇಶಗಳ ಪಾಲು ಶೇಕಡ ಎಷ್ಟನ್ನು ತಲುಪಿದೆ ಅಂತ ಕೇಳಿದ್ದೇನೆ. ಹೆಸರನ್ನ ಎಷ್ಟನ್ನು ತಲುಪಿದೆ ಅಂತ ಕೇಳಿದ್ರೆ ಆಪ್ಷನ್ ಸಿ 78.2% ತಲುಪಿದೆ ಅಂತ ಹೇಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 6, 2025 ದಕ್ಷಿಣ ಆಫ್ರಿಕಾ ವಿರುದ್ಧ 20,000 ಅಂತಾರಾಷ್ಟ್ರೀಯ ರನ್ಗಳ ಮೈಲಿಗಲ್ಲನ್ನು ದಾಟಿದ 4ನೇ ಭಾರತೀಯ ಕ್ರಿಕೆಟಿಗ ಯಾರು? ವಿರಾಟ್ ಕೊಹ್ಲಿ. ಅವಾಗಲೇ ದಾಟೋಯ್ತಿದ್ದನ್ನ. ಸೊ ಯಾರು? ಆ್ಯಂಡ್ ದೆನ್ ರೋಹಿತ್ ಶರ್ಮಾ, MS ಧೋನಿ ಅವರು, ರಾಹುಲ್ ದ್ರಾವಿಡ್ ಅವರು, ಇವರಿಬ್ಬರು ರಿಟೈರ್ಮೆಂಟ್ ಆಗಿದ್ದಾರೆ. ಸದಕ್ಕೆ ಸರಿ ಉತ್ತರ ಯಾವುದು ಅಂದರೆ ರೋಹಿತ್ ಶರ್ಮಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇವಾಗ ರೀಸೆಂಟ್ ಆಗಿ ಒನ್ ಡೇದಲ್ಲಿ ಈ ಒಂದು ಒನ್ ಡೇ ಮ್ಯಾಚ್ಗಳಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬರೆಸಿರ್ತಕ್ಕಂಥ ದಾಂಡಿಗ ಯಾರು ಅಂದರೆ ಇದೇ ರೋಹಿತ್ ಶರ್ಮಾ ಅಂತ ಹೇಳ್ತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ದಕ್ಷಿಣ ಆಫ್ರಿಕಾದ ವಿರುದ್ಧದ ಪಂದ್ಯದಲ್ಲಿ ತಮ್ಮ ಚೊಚ್ಚಲ ODI ಶತಕವನ್ನು ಗಳಿಸಿ 3 ಸ್ವರೂಪಗಳಲ್ಲಿ ಶತಕ ಗಳಿಸಿದ 6ನೇ ಭಾರತೀಯರಾದ ಆಟಗಾರ ಯಾರು ಅಂತ ಕೇಳಿದ್ದೇನೆ. ಶುಭ್ಮನ್ ಗಿಲ್, ಸೊ ಈತ ಇರಲೇ ಇಲ್ಲ. ಓಕೆ, ಆ್ಯಂಡ್ ದೆನ್ ಯಶಸ್ವಿ ಜೈಸ್ವಾಲ್, ಸೂರ್ಯಕುಮಾರ್ ಯಾದವ್, ಈತ ಇರಲಿಲ್ಲ. ಆ್ಯಂಡ್ ದೆನ್ ಶ್ರೇಯಸ್ ಇರಲಿಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾರು ಅಂತಂದರೆ ಈ ಯಶಸ್ವಿ ಜೈಸ್ವಾಲ್ ಅಂತ ಹೇಳ್ತೀವಿ ಸರ್ ನಾವು. ಸೊ ಇವರು ಸಹ 3 ಫಾರ್ಮೆಟಲ್ಲಿ ಶತಕವನ್ನು ಬಾರಿಸಿದ್ದಾರೆ. ಮೀನ್ಸ್ ಈ ಒಂದು T20 ಆಗಿರಲಿ, ಟೆಸ್ಟ್ ಆಗಿರಲಿ, ಆ್ಯಂಡ್ ದೆನ್ ಈ ಒಂದು ಒನ್ ಡೇ ಆಗಿರಲಿ, 3ರಲ್ಲೂ ಸಹ ಈ ಒಂದು ಸೆಂಚುರಿಯನ್ನು ಬಾರಿಸಿರ್ತಕ್ಕಂಥ ನಮ್ಮ ಭಾರತ ಕ್ರಿಕೆಟಿಗರು ಎಷ್ಟಿದ್ದಾರೆ ಅಂತಂದರೆ 6 ಜನ ಮಾತ್ರ ಇದ್ದಾರೆ ನಮ್ಮ ಪುರುಷರಲ್ಲಿ. ಮಹಿಳೆಯರಲ್ಲಿ ಯಾರಿದ್ದಾರೆ? ಈ ಸ್ಮೃತಿ ಮಂದಾನ ಅವರು ಇದ್ದಾರೆ. ಸುದ್ದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ 2025 ಫಾರ್ಮುಲಾ 1 ವಿಶ್ವ ಚಾಂಪಿಯನ್ಶಿಪ್ ಅನ್ನು ಗೆದ್ದ ಮೆಕಾಲಾರೆನ್ ತಂಡದ ಚಾಲಕ ಯಾರು ಅಂತ ಕೇಳಿದಾನೆ. ಸರ್ನ ಯಾರು ಇವರು ಚಾಲಕ? ಡ್ರೈವರ್ ಯಾರು ಅಂತಂದರೆ ಲ್ಯಾಂಡ್ರೋ ನಾರಿಸ್ ಅಂತ ಹೇಳ್ತೀವಿ ಸರ್ನ. ಯಾರು? ಲ್ಯಾಂಡ್ರೋ ನಾರಿಸ್ ಅವರು ಸರ್ನ. ಸೊ ಚಾಲಕ, ಡ್ರೈವರ್ ಅಂತಂದರೆ ಕಡಿಮೆ ಪಗಾರ ಇವರಿಗೆಲ್ಲ ಸರ್ನ. ಸೊ ಮಿನಿಮಮ್ ಎಷ್ಟಿದೆ ಅಂತಂದರೆ $10 lakh ಇದೆ ಇವರಿಗೆ ಸ್ಯಾಲ್ರಿ. ಓಕೆ, ಸೊ ಅಷ್ಟು ಸಖತ್ತಾಗಿದೆ. ಆ್ಯಂಡ್ ದೆನ್ ಹೀ ಈಸ್ ಸ್ಟಿಲ್ ಸಿಂಗಲ್ ಇದ್ದಾರೆ ನೋಡಿ ಇವರು. ಯಾರು ಅಂದರೆ ಈ ಲ್ಯಾಂಡೋ ನಾರಿಸ್ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 6ನೇ ಪ್ರಶ್ನೆ, ILT20 ಪಂದ್ಯಾವಳಿಯಲ್ಲಿ 600 T20 ವಿಕೆಟ್ಗಳ ಮಹಾ ಮೈಲಿಗಲ್ಲನ್ನು ತಲುಪಿದ ವಿಶ್ವದ ಮೊದಲ ಆಟಗಾರ ಯಾರು ಅಂತ ಕೇಳಿದ್ದೇನೆ. ಯಾರಿದ್ದಾರೆ ಈ ಒಂದು ಮೊದಲ ಆಟಗಾರರಿ? ಯಾರು? ಈ ಸುನಿಲ್ ನರೈನ್ ಅಂತ ಹೇಳ್ತೀವಿ ಸರ್ನ. ಯಾರು? ಸುನಿಲ್ ನರೈನ್ ಅವರ ಅಥವಾ ಡ್ವ್ಯಾನ್ ಬ್ರಾವೋ ಅವರ? ಓಕೆ, ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದನ್ನು ಸ್ವಲ್ಪ ನೀವು ಹೇಳ್ತೀರಾ ಯಾರಾದರೂ ಯಾವುದು ಅಂತ? ಇದನ್ನು ಆಲ್ರೆಡಿ ನೋಡಿದ್ದೀವಿ, ಬಟ್ ಇದಕ್ಕೆ ಯಾವುದು ಅಂತ ಹೇಳಿ. ಓಕೆ, ಸೊ ಅದಕ್ಕೆ ಹೇಳಿ ಇದನ್ನು ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಅದನ್ನು ನೀವು ಕ್ವಶನ್ನ ಹೋಮ್ವರ್ಕ್ ಅಂತ ತಗೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಡಿಸೆಂಬರ್ 6, 2025 ಲೋಕಸಭೆಯಲ್ಲಿ ಮಂಡನೆಯಾದ ಸಂಪರ್ಕ ಕಡಿತಗೊಳಿಸುವ ಹಕ್ಕು ಮಸೂದೆ 2025 ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಸರ್ನ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಕೆಲಸ ಸಮಯದ ನಂತರ ನೌಕರರಿಗೆ ಕರೆ ಮತ್ತು ಮೇಲ್ಗಳನ್ನು ನಿರ್ಲಕ್ಷಿಸುವ ಹಕ್ಕು. ಓಕೆ, ಇವಾಗ ಡ್ಯೂಟಿ ಮುಗಿದ ನಂತರವೂ ಸಹ ಮೇಲ್ ನೋಡು, ಚೆಕ್ ಮಾಡು, ಔಟ್ಲುಕ್ ನೋಡು, ನೀನು ಜಿಮೇಲ್ ನೋಡು ಅಂತ ಸುಮ್ಮನೆ ಕಾಟ ಕೊಡ್ತಿರ್ತಾರಲ್ವಾ ಈ ಕಂಪ್ನಿಯವರು. ಸೊ ಅದಕ್ಕೆ ಅವರಿಂದ ರಕ್ಷಣೆ ಮಾಡೋಕ್ಕೆ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ಲನ್ನು ಜಾರಿಗೆ ಮಾಡಿದ್ದಾರೆ ಸರ್ನ. ಸೊ ಹಾಗಾದರೆ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ಲನ್ನು ಮಂಡಿಸಿರ್ತಕ್ಕಂತಹ ಒಂದು ಸಂಸದೆ ಹೆಸರೇನು ಅಂತ ಹೇಳ್ಬೋದಾ? ಸಂಸದೆ ಆಗಿದ್ದಾರೆ. ಸಂಸದೆ ಯಾರು ಅಂತ ಹೇಳಿ ಕಮೆಂಟ್ ಮಾಡಿ ನೋಡುವ. ಯಾಕಂದರೆ ಲಾಸ್ಟ್ ಕರೆಂಟ್ ಅಫೇರ್ಸಲ್ಲಿ ನೋಡಿದ್ವಿ ಅದನ್ನು, 1-2 days ಬ್ಯಾಕ್ ಅದನ್ನು ಅವರ ಹೆಸರನ್ನು ನೋಡಿದ್ದೀವಿ. ಯಾರು ಅಂತ ಅವ್ರನ್ನ ಕಾಮೆಂಟ್ ಮಾಡಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಇದೆ ನೋಡಿ. ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಒನ್ ಆಫ್ ದ ಬೆಸ್ಟ್ ಬಿಲ್ ಅಂತ ಹೇಳ್ಬೋದು ಇದು. ಓಕೆ, ರೀಸೆಂಟ್ ಟೈಮ್ಸಲ್ಲಿ. ಯಾಕೆಂದರೆ ಈ ಒಂದು IT ಸೆಕ್ಟರ್ಗಳು ಏನಿದಾರಲ್ವಾ, ಸೊ ಅವ್ರಿಗೆಲ್ಲರಿಗೂ ಸಹ ಇವಾಗ ಆಲ್ಮೋಸ್ಟ್ ಸೂಸೈಡ್ ಮಾಡ್ಕೊಳ್ಳಿರೋದೇ ಇದ್ರ ಈ ಕಾರಣದಿಂದಾಗೆ. ಓಕೆ, ಡ್ಯೂಟಿ ಮುಗಿದ ನಂತರ ಹೇಗೆ ಅಂದರೆ ಕಂಪ್ನಿ ಸಲುವಾಗಿ ಹುಟ್ಟಿದಾಗ ಆಗಿಬಿಟ್ಟಿರುತ್ತೆ ಕೆಲವೊಬ್ರು. ಸೊ ಅದಕ್ಕೆ ಇದನ್ನ ಬೇಡಪ್ಪ, ನಿಮ್ಮದು ಒಂದು ಸ್ವಲ್ಪ ಪ್ರೈವೇಸಿ ಜೀವನ ಇದೆ, ನೀವು ಬದುಕೊಳ್ಳಿ ಅಂತ ಈ ಒಂದು ಬಿಲ್ನ ತರ್ತಾ ಇದ್ದಾರೆ. ಓಕೆ, ಬೆಸ್ಟ್ ಬಿಲ್ ಅಂತ ಹೇಳ್ಬೋದು. ಕೆಲವೊಂದು ಒಳ್ಳೆ ಕೆಲಸನ ಒಳ್ಳೆಯದು ಅಂತ ಹೇಳಬೇಕಾಗತ್ತೆ. ಓಕೆ, ಸೊ ಅದು ಸಹ ನಮ್ಗೆ ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟ್, ಈ ಒಂದು ಟ್ರೈನ್ Q2 ಫೈನಲ್ ಇಯರ್ ಅಂತೆ. ಫೈನಾನ್ಷಿಯಲ್ ಇಯರ್ 26 ವರದಿಯ ಪ್ರಕಾರ ಭಾರತದಲ್ಲಿ ಇಂಟರ್ನೆಟ್ ಚಂದಾದಾರರ ಒಟ್ಟು ಸಂಖ್ಯೆ ಎಷ್ಟು ಬಿಲಿಯನ್ಗಳನ್ನು ದಾಟಿದೆ ಅಂತ ಕೇಳಿದ್ದಾನೆ. ಇಂಟರ್ನೆಟ್ ಬಳಕೆದಾರರು ಎಷ್ಟು ಜನ ಇದ್ದಾರೆ ನಮ್ಮ ಒಂದು ಭಾರತದಲ್ಲಿ? ಟ್ರೈ ಪ್ರಕಾರ ಯಾವಾಗ ಪ್ರಾರಂಭವಾಗಿದೆ? 97 ಪ್ರಾರಂಭ ಆಗಿದೆ ನೋಡಿ ಒಂದು ಟ್ರೈ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾವಾಗ? 1997 ಇದು ಪ್ರಾರಂಭವಾಗಿದೆ. ಓಕೆ, ಟ್ರೈ ಎಷ್ಟು % ಮಾಡಬೇಕು? 97% ಮಾಡಬೇಕು ಅಂತ ನೆನಪುಳಿತದೆ. ಓಕೆ, ಉಳಿದಿದ್ದು 3% ಸಹ ಮಾಡಬೇಕು, ಅವಾಗಲೇ ಸಕ್ಸಸ್ ಸಿಗೋದು ನಮಗೆ. ಓಕೆ, ಇದು ಎಷ್ಟು ಕೋಟಿ, ಎಷ್ಟು ಬಿಲಿಯನ್ ಜನ ಅಂತ ಕೇಳಿದ್ರೆ 1.017 ಬಿಲಿಯನ್ ಅಂತ ಹೇಳ್ತೀವಿ ಸರ್. ಎಷ್ಟು ಬಿಲಿಯನ್ ಜನ ಅಂದರೆ 1.017 ಬಿಲಿಯನ್ಗಳು ಸಂಖ್ಯೆನ ದಾಟಿದೆ. ಆ್ಯಂಡ್ ದೆನ್ ನೆಕ್ಸ್ಟ್, 2025 ಭಾರತದ ಅತ್ಯಂತ ಕಲುಷಿತ ನಗರವೆಂದು ವರದಿಯಾದ ನಗರ ಯಾವುದು ಅಂತ ಕೇಳಿದ್ರೆ ಸರ್ನ. ಸೊ ಯಾವುದು ಅಂತಾರೆ? ಈ ಒಂದು ಗಾಜಿಯಾಬಾದ್ ಅಂತ ಹೇಳ್ತೀವಿ. ಯಾವುದು? ಗಾಜಿಯಾಬಾದ್ ನಗರ ಏನಿದೆಯಲ್ಲ, ಸೊ ಇದು ಅತ್ಯಂತ ಕಲುಷಿತ ನಗರ ಎಂದು ದಾಖಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 10ನೇ ಪ್ರಶ್ನೆ, ಅಂಚೆ ಕಚೇರಿ ಕಾಯ್ದೆ 2023 ತಿದ್ದುಪಡಿ ಮೂಲಕ ಅಡ್ರೆಸ್ ಆಸ್ ಅ ಸರ್ವಿಸ್ AAS ಅಂತ ಬರ್ತದೆ ಇದು. ಓಕೆ, ಇದು ಶಾರ್ಟ್ ಫಾರ್ಮಲ್ಲಿ. ಸೊ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಅಂಚೆ ಇಲಾಖೆ ಪ್ರಸ್ತಾಪಿಸಿದ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದೇನೆ ಸರ್ನ. ಯಾವ ಒಂದು ವ್ಯವಸ್ಥೆಯನ್ನು ಪ್ರಸ್ತಾಪಿಸಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಧ್ರುವ ಅನ್ನುವ ವ್ಯವಸ್ಥೆ ಸರ್ನ. ಯಾವುದು? ಈ ಒಂದು ಧ್ರುವ ಅನ್ನುವ ವ್ಯವಸ್ಥೆ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ.
ಧ್ರುವ ವ್ಯವಸ್ಥೆ ಇದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಈ ಒಂದು ಅಡ್ರೆಸ್ ಆಸ್ ಅ ಸರ್ವಿಸ್ಗೆ ಸಂಬಂಧಪಟ್ಟಿದೆ. ಮೀನ್ಸ್ ಈ ಒಂದು ಅಂಚೆ ಕಚೇರಿ ಕಾಯ್ದೆ 2023 ತಿದ್ದುಪಡಿಗೆ ಸಂಬಂಧಪಟ್ಟಿದೆ. ಮೀನ್ಸ್ ಪ್ರತಿಯೊಂದು ಮನೆಗಳಿಗೂ ಆ್ಯಂಡ್ ದೆನ್ ಪ್ರತಿಯೊಂದು ಕಚೇರಿಗಳಿಗೂ ಆ್ಯಂಡ್ ದೆನ್ ಪ್ರತಿಯೊಂದು ನಿರ್ದಿಷ್ಟ ಪ್ಲೇಸ್ಗಳಿಗೆ ಎಕ್ಸಾಕ್ಟ್ ಲೊಕೇಶನ್ನ ಕೊಡೋದು ಈ ಒಂದು ಕೆಲಸ ಮಾಡುತ್ತೆ. ಯಾವುದು ಈ ಒಂದು ಧ್ರುವ ಏನಿದೆಯಲ್ಲ ಧ್ರುವ ಕೆಲಸ ಮಾಡುತ್ತೆ. ಧ್ರುವ ಅಂತ ಹೇಳ್ತೀವಿ, ಯಾವುದು ಧ್ರುವ. ಆ್ಯಂಡ್ ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ಅಂತಂದರೆ ಶಿಕ್ಷಣ ಸಚಿವರಿಂದ ಘೋಷಿಸಲ್ಪಟ್ಟ ಒತ್ತಡ ಮುಕ್ತ ಪರೀಕ್ಷಾ ಸಂಸ್ಕೃತಿಯನ್ನು ಉತ್ತೇಜಿಸುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ 2026ರಲ್ಲಿ ನಡೆಯುವ ಆವೃತ್ತಿ ಯಾವುದು ಅಂತ ಕೇಳಿದರೆ ಸರ್ ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಕೇಳಿದ್ರೆ ಇದೊಂದು 9ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ದೆನ್ ಲಾಸ್ಟ್ ಒಂದು 9 ಪ್ರಶ್ನೆಗಳನ್ನ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಓಕೆ, ಸೊ SIR ಸ್ಟೇಟ್ ಇಂಟಿಗ್ರೇಟೆಡ್ ರೋಲ್ ಕಾರ್ಯಕ್ರಮದ ಅಡಿಯಲ್ಲಿ 100% ಮತದಾರರ ಪಟ್ಟಿಯನ್ನು ಡಿಜಿಟಲೀಕರಣಗೊಳಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಸರ್ ಯಾವ ಒಂದು ರಾಜ್ಯ ಅಂತಂದರೆ ಈ ಒಂದು SIR ಅಡಿಯಲ್ಲಿ ಅಂತಂದರೆ ಈ ಒಂದು ರಾಜಸ್ಥಾನ ಅಂತ ಹೇಳ್ತೀವಿ ಸರ್. ಸೊ ಇಲ್ಲಿ ಇಂಪಾರ್ಟೆಂಟ್ ಈ ರಾಜಸ್ಥಾನ ಎಷ್ಟು ಇಂಪಾರ್ಟೆಂಟ್ ಅಲ್ವಾ, ಈ ಒಂದು SIR ನ ಫುಲ್ ಫಾರ್ಮ್ ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನ ಕೇಳಿದಾನೆ, ಯಾಕೆಂದ್ರೆ ಇದರ ರಿಲೇಟೆಡ್ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ರೀ. ಮೀನ್ಸ್ ನಮ್ಮ ಒಂದು ಎಂತ ಹೇಳ್ತೀವಿ ಪೌರತ್ವ ರದ್ದಾಗತ್ತೆ, ಸೊ ಅದಕ್ಕೆ ನಮ್ಮ ದೇಶದಿಂದ ನಮ್ಮನ್ನು ಓಡಿಸ್ತಾರೆ ಅಂತ ಹೆದರಿನೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾವ ಒಂದು ರಾಜ್ಯದಲ್ಲಿ, ಬಿಹಾರದಲ್ಲಿ ಆಗಿರಲಿ, ಆ್ಯಂಡ್ ದೆನ್ ವೆಸ್ಟ್ ಬೆಂಗಾಲ್ ಆಗಿರಲಿ, ಆ್ಯಂಡ್ ದೆನ್ ಗುಜರಾತಲ್ಲಿ ಆಗಿರಲಿ, ಆ್ಯಂಡ್ ದೆನ್ ಈ ಒಂದು ರಾಜಸ್ಥಾನದಲ್ಲಿ ಮತ್ತು ಈ ಒಂದು ಅಸ್ಸಾಮಲ್ಲಿ ಸರ್ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಒಂದು SIR ಅಲ್ವಾ ಇಂಪಾರ್ಟೆಂಟ್ ಇದೆ, ಸ್ಟೇಟ್ ಇಂಟಿಗ್ರೇಟೆಡ್ ರೋಲ್ ಅಂತ ಹೇಳ್ತೀವಿ ಸರ್. ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 13ನೇ ಪ್ರಶ್ನೆ, ಮಹಾರಾಷ್ಟ್ರ ಸರ್ಕಾರವು ಮೀನ್ಸ್ 13ನೇ ಪ್ರಶ್ನೆ ಅಂತಂದರೆ ಎಷ್ಟನೇ ಪ್ರಶ್ನೆ ಆಗುತ್ತೆ ಇದು? 28ನೇ ಪ್ರಶ್ನೆ ಆಗುತ್ತೆ ನೋಡಿ ಇದು. ಓಕೆ, 28ನೇ ಪ್ರಶ್ನೆ. ಸೊ ಮಹಾರಾಷ್ಟ್ರ ಸರ್ಕಾರವು ಅಂಡರ್ 13 ಮಟ್ಟದ ಪ್ರತಿಭಾ ಹುಡುಕಾಟ ಮತ್ತು ತರಬೇತಿಗಾಗಿ ಪ್ರಾರಂಭಿಸಿದ ಫುಟ್ಬಾಲ್ ಯೋಜನೆ ಯಾವುದು ಅಂತ ಕೇಳಿದ್ರೆ ಸರ್ನ ಯಾವುದು? ಹರ ಹರ ಮಹಾದೇವ ಯೋಜನೆ ಅಂತ ಹೇಳ್ತೀವಿ ಸರ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರಕ್ಷಣಾ ಸಚಿವರು ಡಿಸೆಂಬರ್ 7, 2025ರಂದು ಉದ್ಘಾಟಿಸಿದ ಈ ಒಂದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಯೋಜನೆಗಳಲ್ಲಿ ಹೈಲೈಟ್ ಆಗಿದ್ದ ಮತ್ತು ವರ್ಷ ಪೂರ್ತಿ ಸಂಪರ್ಕ ಕಲ್ಪಿಸುವ ಸುರಂಗ ಯಾವುದು ಅಂತ ಕೇಳಿದ್ರೆ ಸರ್ನ ಯಾವುದು ಅಂತಂದರೆ ಈ ಒಂದು ಶೋಕ್ ಸುರಂಗ ಅಂತ ಹೇಳ್ತೀವಿ. ಎಲ್ಲಿ ಇದನ್ನ ಪ್ರಾರಂಭ ಮಾಡಿದ್ದಾರೆ? ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಓಕೆ, ಎಲ್ಲಿ ಅಂತಂದರೆ ಜಮ್ಮು ಕಾಶ್ಮೀರದಲ್ಲಿ ಅಂತ ಹೇಳ್ತೀವಿ, ಯಾವುದು ಶೋಕ್ ಸುರಂಗ ಅಂತ ಹೇಳ್ತೀವಿ. ಎಲ್ಲಿ? ಶೋಕ್ ಸುರಂಗ ಜಮ್ಮು ಕಾಶ್ಮೀರ, ಲಡಾಖಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು NMDC ಮತ್ತು IIT ಕಾನ್ಪುರವು ಯಾವ ಉದ್ದೇಶಕ್ಕಾಗಿ MOUಗೆ ಸಹಿ ಹಾಕಿವೆ ಅಂತ ಕೇಳಿದ್ರೆ ಸರ್ನ ಯಾವ ಒಂದು ವಿಷಯಕ್ಕಾಗಿ ಇದು ಸಹಿ ಹಾಕಿದಾವೆ? ಯಾವುದು? ಒಂದು NMDC ಮತ್ತು IITಗಳು. ಸೊ ಯಾವುದಕ್ಕಂದ್ರೆ ಸೈಬರ್ ಭದ್ರತೆ ಮತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ಗೆ ಇವು ಸಹಿ ಹಾಕಿದಾವೆ. ಆಪ್ಷನ್ಸ್ ಇದಕ್ಕೆ ಸೇರಿದ ಉತ್ತರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಟ್ಯಾಕ್ಸ್ ಪ್ರಜ್ಞಾ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಈ ಒಂದು ಟ್ಯಾಕ್ಸ್ ಪ್ರಜ್ಞಾ ಸಂಸ್ಥೆ ಪ್ಲಾಟ್ಫಾರ್ಮನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ B ಈ ಒಂದು ಡಿಯೋಲೈಟ್ ಇಂಡಿಯಾ ಅಂತ ಹೇಳ್ತೀವಿ. ಯಾವುದು? ಒಂದು ಡಿಯೋಲೈಟ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ಇದನ್ನು ಪ್ರಾರಂಭ ಮಾಡಿದೆ. ಯಾವುದು? ಟ್ಯಾಕ್ಸ್ ಪ್ರಜ್ಞಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು JWST ದೂರದರ್ಶಕವನ್ನು ಬಳಸಿಕೊಂಡು ರಾಶಿ ಜೈನ್ ಮತ್ತು ಯೋಗೇಶ್ ವಡೇಡ್ಕರ್ ಅವರು ಕಂಡುಹಿಡಿದ ಸುರುಳಿ ಆಕಾರದ ನಕ್ಷತ್ರ ಪುಂಜ ಸ್ಪೈರಲ್ ಗ್ಯಾಲಕ್ಸಿಗೆ ಇಟ್ಟ ಹೆಸರು ಯಾವುದು ಅಂತ ಕೇಳಿದ್ರೆ ಅಲಕಾನಂದ ಗ್ಯಾಲಕ್ಸಿ ಅಂತ ಹೇಳ್ತೀವಿ ಸರ್. ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ 5 ಸ್ಟಾರ್ ಅಲ್ಲ, ಇದಕ್ಕೆ ಒಂದು 20 ಸ್ಟಾರ್ ಹಾಕೊಂಡು ನೆನ್ಪಿಟ್ಕೊಳ್ಳಿ. ಇದು ಕೇಳ್ತಾನೆ ನಿಮಗೆ. ಓಕೆ, ಇದು ಇಂಪಾರ್ಟೆಂಟ್ ಇದೆ. ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಯಾರು? ರಾಶಿ ಜೈನ್ ಮತ್ತು ಈ ಒಂದು ಯೋಗೇಶ್ ವಡೇಕರ್ ಅವರು ಯಾವುದನ್ನ ಬಳಸ್ಕೊಂಡಿದ್ದಾರೆ? ಇವರು ಈ ಒಂದು JWST ದೂರದರ್ಶಕವನ್ನು ಬಳಸ್ಕೊಂಡಿದ್ದಾರೆ. ಹೆಸರನ್ನ ಯಾವುದನ್ನ ಕಂಡುಹಿಡಿದಿದ್ದಾರೆ? ಇವರು ಸ್ಪೈರಲ್ ಗ್ಯಾಲಕ್ಸಿಯನ್ನು ಕಂಡುಹಿಡಿದಿದ್ದಾರೆ. ಸೊ ಹಾಗಾದ್ರೆ ಒಂದು ಸ್ಪೈರಲ್ ಗ್ಯಾಲಕ್ಸಿಯ ಹೆಸರೇನು ಇಟ್ಟಿದ್ದಾರೆ ಅಂತ ಕೇಳಿದ್ರೆ ಅಲಕಾನಂದ ಗ್ಯಾಲಕ್ಸಿ ಅಂತ ಇಟ್ಟಿದ್ದಾರೆ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ಬರ್ಕೊಂಡು ಇಟ್ಕೊಳ್ಳಿ ನಿಮ್ಮ ಒಂದು ಕರೆಂಟ್ ಅಫೇರ್ಸ್ ಬುಕ್ಕಲ್ಲಿ. ಆ್ಯಂಡ್ ನೆಕ್ಸ್ಟ್ ಡಿಸೆಂಬರ್ 5, 2025ರಂದು ನಿಧನರಾದ ಗುಹೆನ್ ಹೈಮ್ ಮ್ಯೂಸಿಯಂ ಬಿಲ್ಬಾವೋ ಅವರ ಐಕಾನಿಕ್ ಕೃತಿಯಾಗಿರ್ತಕ್ಕಂಥ ವಿಶ್ವವಿಖ್ಯಾತ ವಾಸ್ತುಶಿಲ್ಪಿ ಯಾರು ಅಂತ ಕೇಳಿದ್ರೆ ಸರ್ನ ಯಾರಿಗಿದ್ದಾರೆ ಇವರು? ಯಾರು ಅಂತ ಕೇಳಿದ್ರೆ ಈ ಒಂದು ಫ್ರಾಂಕ್ ಗೆಹರಿ ಅಂತ ಹೇಳ್ತೀವಿ. ಯಾರು? ಫ್ರಾಂಕ್ ಗೆಹರಿ ಅವರು. ಆ್ಯಂಡ್ ನೆಕ್ಸ್ಟ್ 19ನೇ ಪ್ರಶ್ನೆ ಏನಿದೆ ಅಂದರೆ ರಾಜಸ್ಥಾನದಲ್ಲಿ ಡಿಜಿಟಲೀಕರಣಗೊಂಡ ಮತದಾರರ ಪಟ್ಟಿಯ ಜಿಯೋ ಮ್ಯಾಪಿಂಗ್ ಪ್ರಮಾಣ ಎಷ್ಟು ಶೇಕಡಾ ತಲುಪಿದೆ ಅಂತ ಕೇಳಿದ್ರೆ ಸರ್ನ ಎಷ್ಟು ಶೇಕಡಾ ತಲುಪಿದೆ ಅಂತ ಕೇಳಿದ್ರೆ ಆಪ್ಷನ್ C 97% ತಲುಪಿದೆ ಅಂತ ಹೇಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಏನಿದೆ ಅಂತ ಕೇಳಿದ್ರೆ PMJDY ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಗಳಲ್ಲಿ ಮಹಿಳಾ ಪಾಲುದಾರಿಕೆ ಎಷ್ಟು ಶೇಕಡಾವನ್ನು ತಲುಪಿದೆ ಅಂತ ಕೇಳಿದ್ರೆ ಸರ್ನ ಎಷ್ಟು ಶೇಕಡಾವನ್ನು ತಲುಪಿದೆ ಮಹಿಳಾ ಪಾಲುದಾರಿಕೆ ಅಂತ ಕೇಳಿದ್ರೆ ಆಪ್ಷನ್ B 50% ಅಂತ ಹೇಳ್ತೀವಿ ಸರ್ನ. ಪುರುಷರು ಎಷ್ಟಿದ್ದಾರೆ ಅಲ್ವಾ, ಮಹಿಳೆಯರು ಸಹ ಇದರಲ್ಲಿ ಖಾತೆಗಳನ್ನು ಹೊಂದಿದ್ದಾರೆ. ಯಾವುದು? ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಲ್ಲಿ ಸರಿನಾ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಇಂದಿನ ದಿನದ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಸರಿನಾ. ಸೊ ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂದರೆ ಮೊದಲು ಏನಿದೆ ಅಲ್ವಾ, ಸೊ 25 ಪ್ರಶ್ನೆಗಳನ್ನ ಹೇಳಿ ಲಾಸ್ಟಿನ 10 ಪ್ರಶ್ನೆಗಳನ್ನ ಬಿಡಬೇಕು ಅಂತ ಅನ್ಕೊಂಡಿದ್ದೆ. ಮೀನ್ಸ್ ಜಾಸ್ತಿ ಆಗುತ್ತೆ ಕ್ವಶನ್ ಅಂತ. ಬಟ್ ನೋಡ್ತಾ ಹೋದರೆ ಕ್ವಶನ್ಗಳು ಇಂಪಾರ್ಟೆಂಟೇ ಅನಿಸ್ತಾ ಇದ್ದು. ಸೊ ಅದಕ್ಕೆ 35 ಕ್ವಶನ್ಗಳನ್ನು ಕಂಪ್ಲೀಟ್ ಮಾಡಿದೆ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ ಈ 10th ಡಿಸೆಂಬರ್ನ ಕರೆಂಟ್ ಅಫೇರ್ಸ್ ಭಾಗವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. once again thank you so much.